ಆ ಮಗು ಹುಟ್ಟಿದ ದಿನನೂ ಕೂಡ ಬಂದು ಹಾಸ್ಪಿಟಲ್ಗೆ 5 ನಿಮಿಷ ಬೇರೆದಕ್ಕೆಲ್ಲ ಅವರು ನೋಡ್ಕೊಳಲ್ವಾ, ಇವರು ನೋಡ್ಕೊಳಲ್ವಾ, ಅವ್ರಿಗೆ ಅದು ಮಾಡಲ್ವಾ, ಇದು ಮಾಡಲ್ವಾ ಅಂತ ಕುತ್ಕೊಂಡು ಕೆಲವ್ರು ಕಮೆಂಟ್ ಹಾಕ್ತಾರೆ, ಇನ್ ಕೆಲವ್ರು ಕುತ್ಕೊಂಡು ಗಾಸಿಪ್ ಮಾಡ್ತಾರೆ. ಆದ್ರೆ ರಕ್ಷಿತಾ ಅತ್ತೆ ಇಷ್ಟನಾ, ಮಮ್ಮಿ ಇಷ್ಟನಾ, ಸೌಮ್ಯ ಮಮ್ಮಿ ಇಷ್ಟನಾ? ಏನ್ ಮಾಡ್ತಿದ್ಯಮ್ಮ? ಮುದ್ದೆ ಮಾಡ್ಬಿಡೋಣ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅದು. ವಾಟರ್ ಇದಾಗೋದಕ್ಕೆ ಹೋಗೋದಕ್ಕೆ ಅದ್ರ ಸ್ಯಾರಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಸಾಹೇಬ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಮುಂದಕ್ಕೆ ಕೊಟ್ಟರು ತಿನ್ನೋದಕ್ಕೆ ಕಷ್ಟ. ಟಿ ವಿ ನೋಡ್ಕೊಂಡೇ ಸೇರಿಸ್ಬೇಕಂತೆ, ಅವ್ನಿಗೆ ಹಾಗೆ ಹೋಗೋದಿಲ್ವಂತೆ. ಟಿ ವಿ ನೋಡ್ತಾನೆ ಟಿ ವಿ ಹಾಕ್ಕೊಂಡೇ ಅವನು ಬ್ರೇಕ್ಫಾಸ್ಟ್ ಮಾಡೋದು ಅಲ್ವಾ? ಆಫ್ ಮಾಡ್ತೀನಿ ಇವಾಗ. ಗಮನನೇ ಇಲ್ಲ ಒಂದು ಈ ಕಡೆ ನೋಡಿ ಅಲ್ಲಿ. ಏಯ್, ವಿಡಿಯೋ ಮಾಡ್ತೇವೆ, ಏನಕ್ಕೆ ಸೌಂಡ್ ಕೊಟ್ಕೊಂತೀಯಾ? ತಿನ್ನು. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಮಮ್ಮಿ? ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಮಮ್ಮಿ ಹೇಳೋ? ಬ್ರೇಕ್ಫಾಸ್ಟ್ ಏನು ಅಂತ ಹೇಳು. ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಉಪ್ಪಿಟ್ಟು ಅಂತನಾದ್ರೂ ಅನ್ಕೋಬಹುದು. ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿದ್ರೆ ಅವ್ನು ತಿನ್ನೋದಿಲ್ಲ ಅಂತ ಅನ್ಬಿಟ್ಟು ನಾನು ಚಿತ್ರಾನ್ನ ಅಂತ ಡೌಟು ಏನು ಗೊತ್ತಾ, ಈ ಶಾವ್ಗೆ ಬಾತು ಅಂತಾರೆ, ಇನ್ನೊಬ್ರು ಅದನ್ನ ಏನಂತಾರೆ, ಶಾವ್ಗೆ ಉಪ್ಪಿಟ್ಟು ಅಂತಾರೆ. ಈ ಅವಲಕ್ಕಿ ಉಪ್ಪಿಟ್ಟನು ಅಷ್ಟೇ, ಅವಲಕ್ಕಿ ಉಪ್ಪಿಟ್ಟು ಅಂತಾರೆ, ಅವಲಕ್ಕಿ ಚಿತ್ರಾನ್ನ ಅಂತಾರೆ. ಸೊ ಯಾವ್ದು ಕರೆಕ್ಟ್? ಹಿಂಗೆ ಸಮಾಚಾರ ಅಂತ ನಮ್ಗೆ ಹೆಂಗ್ ಬೇಕು ಹಂಗೆ. ಯಾಕಂದ್ರೆ ಉಪ್ಪಿಟ್ಟು ಅಂದ್ರೆ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೆ ನಾನು ಅವಲಕ್ಕಿ ಚಿತ್ರಾನ್ನ. ಯೂಶಲಿ ನಾವು ಚಿಕ್ಕದ್ರಿಂದ ಕಲ್ತಿರೋಂಥದ್ದು ಅವಲಕ್ಕಿ ಉಪ್ಪಿಟ್ಟು ಅಂತಾನೆ. ಆದ್ರೆ ಇವನು ಉಪ್ಪಿಟ್ಟು ಅಂದ್ರೆ ನಕ್ರ ಮಾಡ್ತಾನೆ, ಅದು ಇದು ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿ ಚಿತ್ರಾನ್ನ ಅಂತ ಹೇಳಿದ್ದೀನಿ. ಚೆನ್ನಾಗಿದ್ಯಾ ಕಂದ? ಚೆನ್ನಾಗೈತೆ. ಜೊತೆಗೆ ಬನಾನ ನಾನು ತಿನ್ನೋಗ್ಬಿಟ್ಟು ಹೇಳ್ತೀನಿ ಮಗನ. ಸೂಪರ್ ಆಗೈತೆ. ಯಾರು ಪಪ್ಪ ಮಾಡಿದ್ರು? ಮಾಡೋರೆ ರೀ. ಸುಳ್ಳೆ ಹೇಳೋದು, ನಿಜ ಹೇಳಿ. ಚೆನ್ನಾಗೈತೆ. ಓಕೆ, ಯಾರು ಮಾಡಿದ್ದು? ನಾನು ಎಂಡ್ರು ಅನ್ಸ್ಕೊಂಡ್ರೋಳು. ಯಾರು ಏನಂತ ಕಮೆಂಟ್ ಹಾಕಿದ್ರು ಗೊತ್ತಾ? ನವೀನಣ್ಣ ಇತ್ತೀಚೆಗೆ ತುಂಬಾ ತುಂಟ ಆಗ್ತಾ ಇದಾರೆ ಅಲ್ವಾ ಸಿಸ್ ಅಂತ, ಕ್ಯೂಟ್ ಅಣ್ಣ ಅಂತ ಹಾಕೋರು. ಹಂಗಂದ ಆ ಕಮೆಂಟ್ ಓದಿದ ತಕ್ಷಣ ನಂಗೆ ನೆನಪಾಗಿದ್ದ ಹಾಡು, ತುಂಟ 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 ನಿಂಗೆ ಇನ್ನು ಪ್ರೀತಿ ಉಂಟ, ಇದೇನಿದು 18ರ ನಂಟ. 18 ಅಲ್ಲಪ್ಪ, ಅದ್ರ ಡಬಲ್ ಆಗಿದೆ. 18, 36 ಆಗಸ್ಟ್. ಇನ್ನೇನು ಆಗಸ್ಟ್ ಬಂದರೆ 36. 36 ಕಂಪ್ಲೀಟ್, 37ಕ್ಕೆ ಕಾಲಿಡೋದು. ಅದೇ 36 ಕಂಪ್ಲೀಟ್ ಆಗುತ್ತೆ ಅಂತ. 36 ವರ್ಷ ಈ ಭೂಮಿಗೆ ಬಂದು ವಯಸ್ಸಾಗೋಯ್ತೈತೆ. ಬಿಳಿ ಮೀಸೆ ಬರ್ತೈತೆ, ಬಿಳಿ ಕೂದಲು ಬರ್ತೈತೆ, ವಯಸ್ಸೈತೈತೆ ಅಂತ ಟೆನ್ಷನ್ ಸ್ಟಾರ್ಟ್ ಆಯ್ತೈತೆ. ನಾನು ರೆಡಿ ಆಗ್ಬೇಕು, ಇವನಿಗೆ ತಿಂಡಿ ತಿನ್ಸ್ಬಿಟ್ಟು ಹೋಗಿ ನಾನು ಕಾಲೇಜ್ಗೆ ಹೋದ್ರು ಇವನ್ಗೊಂಥರ ಸಂಕಟ. ಇಲ್ಲಿ ಕೇಳಿಸ್ಕೊಳ್ಳಿ, ಕೆಲವ್ರು ಕೊಡಿ ಮಕ್ಕಳು ಒಂಚೂರು. ಕಾಲೇಜ್ಗೆ ಹೋದ್ರೂ ಈ ನೋಡಿ ಎಕ್ಸಾಂಪಲ್ ನಿಮ್ಮ ಅಕ್ಕ ಮತ್ತು ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ ಇನ್ನೂ ಪಾಪ ಒಂಚೂರು ಕಡಿಮೆ ಮಾಡಬೇಕು. ಇನ್ನೂ ಅಕ್ಕ ತಂಗಿರ ಥರ ಇರ್ತಾರೆ. ಹಾಗೆ ನನ್ನ ಮಗನಿಗೆ ನಾನು ಅಣ್ಣನ ಥರ ಇರಬೇಕು. ಹಂಗಾರೆ ಬೇಗ ಮದುವೆ ಆಗ್ಬೇಕಿತ್ತು, ನೀವು ಬೇಗ ಮಕ್ಳು ಮಾಡ್ಕೊಬೇಕಿತ್ತು. ಆ ಆಸೆ ಎಲ್ಲ ಏನು ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು ಅಂತಂದರೆ ನೀವು ಮದುವೆ ಆದಾಗ 29 ವರ್ಷ 10 ತಿಂಗಳು 30 ವರ್ಷ ಅನ್ಕೊಳ್ಳಿ. 30 ವರ್ಷಕ್ಕೆ ಮದುವೆ ಆಗೋರೆ. 30 ವರ್ಷ ಹೆಂಗೆ ಹೇಳ್ತೀಯ? 29 ವರ್ಷ 10 ತಿಂಗಳು ಇನ್ನೂ ಇರೋ ಅಂದ್ರೆ ಏನು ಜಸ್ಟ್ ಇನ್ನೊಂದು 2 ಮಂತ್ಸ್ ಇತ್ತು ಏನೋ, ಜುಲೈ ಆಗಸ್ಟ್ 5 ದಿನ ತಿನ್ನೋ 4 ದಿನ. 29 ವರ್ಷ 10 ತಿಂಗಳು 4 ದಿನ. ಮಕ್ಳು ಊಟ ಮಾಡ್ಸೋದು ಇದೆಯಲ್ಲೋ, ಅದರಲ್ಲೂ ನಮ್ಮ ಅಥರ್ವನಂತವ್ರಿಗೆ ತುಂಬ ಡಿಫಿಕಲ್ಟ್ ಥಿಂಗು. ನನಗೆ ಮೂತಿ ನೋಡಿ ಅಲ್ಲಿ. 30 ವರ್ಷ ಬುಕ್ಸ್ ಯಾವ್ದು ಹಾಕಿಲ್ಲ ಇನ್ನು. ನಾವೇ ಡ್ರಾಪ್ ಮಾಡೋದು ಹಾಕೋಣ. ಹಾಕಿ ಆಯ್ತು, ಎದೇಳಿ ಎದ್ದೇಳಿಸ್ಬೇಡಮ್ಮ, ಇಷ್ಟು ತನಕ ಕೆಲಸ ಮಾಡಿ ಸಾಕೋಗೈತಮ್ಮ. ಭಾಳ ಮಾಡಿದ್ದೀರ. ಆ ಕಡೆಯಿಂದ ಈ ಕಡೆ ಓಡಾಡೋದು, ನಾನು ಬಟ್ಟೆ ಫೋಲ್ಡ್ ಮಾಡಿ ಮುಂದೆ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಏನು ಚಿತ್ರಾನ್ನ ಮಾಡಿ, ಅವಲಕ್ಕಿ ಚಿತ್ರಾನ್ನ ಮಾಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದೆ. ನಾನು ತಾನೇ ಹಾಕಿದ್ದು. ರಂಗೋಲಿ ಹಾಕಿದ್ಯಾರು? ಅದು ನೀನು. ಬಾಗ್ಲಿಗೆ ನೀರು ಹಾಕಿ ಅಂತ ಹೇಳ್ದೆ. ಅಂದ್ರೆ ರಂಗೋಲಿ ಹಾಕಿದ್ ನಾನು ತಾನೆ. ಫೈನಲ್ ಯಾರು ಮಾಡ್ತಾರೆ ಅದು ಅವರು ಅಂತ. ಸ್ಟಾರ್ಟ್ ಕೆಲಸ ಯಾರು ಶುರು ಮಾಡಿರ್ತಾರೆ ಅವರು. ಇದಕ್ ಮಾತ್ರ ಬಂದ್ಬಿಡ್ತಾರೆ. ಪಕ್ಕ ಲೆಕ್ಕ ಇರ್ಬೇಕು, ಒಂಚೂರು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಇಲ್ಲ, ಹೌದು. ಅದು ತಗೊಬನ್ನಿ ತೋರ್ಸೋಣ. ಅದು ಇದೇನ್ ಮಾಡ್ಕೊಂತ ಇದೀನಿ ನೆನ್ನೆಯಿಂದ.
ಏನು ಆ ಸೋಫಾ ಹಿಂಗೆ ಎಳ್ದಿದ್ದೆ, ಆ ಫ್ಯಾನ್ ಸ್ವಲ್ಪ ಕೆಳಗಡೆ ಬಗ್ಸಕ್ಕೆ. ಅಂಥದ್ದನ್ನೆಲ್ಲ ಮಾಡ್ತೀರಾ ನೀವು? ಅದು ಇದೇನಿದು ಅದು ತಗೊಬನ್ನಿ, ಕಿಚನ್ಗೆ ತಗೊಂಬಂದಿದ್ದೀವಲ್ಲ ಅದನ್ನ ತೋರ್ಸೋಣ. ಫ್ರೆಂಡ್ಸ್ ಇದೇನೆ. ಸೊ ಈ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಅದನ್ನ ತೊಳೆದು ಹಾಕೋದಕ್ಕೆ ಒಂದು ಬೇಕಿತ್ತಲ್ಲ, ಸೊ ಅದಕ್ಕೆ ನೋಡಿ ಚೆನ್ನಾಗಿದೆ. ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ತುಂಬಾ ಚೆನ್ನಾಗಿದೆ ಅದು. ವಾಟರ್ ಇದಾಗೋದಕ್ಕೆ ಹೋಗೋದಕ್ಕೆ ಅದ್ರ ಮೇಲೆ ಇನ್ನೊಂದು ಇಟ್ಕೊಟ್ಟಿದ್ರಲ್ಲ ಸೈಡಲ್ಲಿ ಹಾಕೋದಕ್ಕೆ ಸ್ಪೂನ್ಸ್ ಏನಾದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಚಿಕ್ಕದಾಗೂ ಬಂದಿಲ್ಲ. ಕೆಲವು ಐಟಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ನಮಗೆ ಈ ಆನ್ಲೈನಲ್ಲಿ ಶಾಪ್ ಮಾಡಿದಾಗ ಅದ್ರ ಸೈಜೇ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ. ಏನೋ ಕಮ್ಮಿಗೈತೆ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ತೊಗೊತೀವಿ, ನೋಡಿದ್ರೆ ಇಷ್ಟಿರುತ್ತೆ ಆ ಥರ ಎಲ್ಲ ಇರುತ್ತೆ. ಬಟ್ ಇದು 656 ರೂಪಾಯಿ. ಬಟ್ ತುಂಬ ಚೆನ್ನಾಗಿದೆ ಆಯಿತಾ. ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಆರಾಮ್ಸೆ ಇದನ್ನ ಪಕ್ಕದಲ್ಲೇ ಇಟ್ಕೊಂಡು ಹಾಕೊಬೋದು. ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ತೊಗೊಳ್ಳಿ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಅದು ತುಂಬ ದಿನದ ಅನ್ಕೋತಾ ಇದೆ. ಬಟ್ ನನಗೆ ಈ ಹೇಳ್ತೀನಲ್ಲ, ಮನೆ ಬೇಕಾಗಿರೋ ಐಟಮ್ಸ್ ಇರ್ಬೋದು, ಅದು ಇದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ನನಗೆ ಸಮಯ ಇರೋದಿಲ್ಲ. ಹಾಗಾಗಿ ನಾನೇನು ಇದು ಮಾಡ್ಕೊಂಡಿರಲಿಲ್ಲ. ಬಟ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ಹಾರ್ಡ್ ವಾಟರ್ ಇರೋದ್ರಿಂದ, ನಾವು ಬ್ಲ್ಯಾಕ್ ಗ್ರಾನೈಟ್ ಹಾಕ್ಸಿರೋದ್ರಿಂದ ಆ ನೀರು ಒಂಥರ ಕರೆ ಥರ ಉಳ್ಕೊಳ್ಳೋದು. ಅಂದರೆ ಒರೆಸಿದ್ರೆ ಹೋಗುತ್ತದು. ಬಟ್ ತೊಳೆದು ಇಟ್ಟಿದ ತಕ್ಷಣ ಆ ಥರ ಇದಾಗುತ್ತೆ, ವೈಟ್ ಪ್ಯಾಚಸ್ ಥರ ಕಾಣುತ್ತೆ. ಚೆನ್ನಾಗಿದೆ ಇದು ಒಂಥರ ಸಜೆಷನ್. ಇದು ತಗೊಂಡಿದ್ದು ಸಿಂಕ್ ಹತ್ರ ಇಟ್ಕೊಂಡ್ರೆ ಅದ್ರ ಪಕ್ಕದ ಸಿಂಕ್ ನೀರು ಸೋರಾಗುತ್ತೆ. ಅದು ಚೆನ್ನಾಗಿದೆ ಅಲ್ಲ, ಅದು ಒಂಥರ ನೀರು ಹೋಗೋದಕ್ಕೆ ಯೂಸ್ ಮಾಡಬೇಕು. ನೆಕ್ಸ್ಟು ಪಾತ್ರೆ ತೊಳಿತೀರಲ್ಲ, ಆಗಿದ್ರಲ್ಲೇ ಹಾಕಿ ಆಯ್ತಾ. ಫಸ್ಟ್ ನಾನೇ ಪಾತ್ರೆ ತೊಳಿಬೇಕು. ನೀವು ನಿಮ್ಮ ಕೈಯಲ್ಲಿ ತೊಳೆದಿರೋ ಪಾತ್ರೆನೇ ಅದಕ್ಕೆ ಫಸ್ಟ್ ಹೋಗ್ಬೇಕು. ಅವಾಗಲೇ ಅದಕ್ಕೆ ಅದು ಅದೃಷ್ಟ, ಅದಕ್ಕೆ ಪುಣ್ಯ. ನಿಮ್ಮ ಕೈಯಿಂದ ತೊಳೆದಿರೋ ಪಾತ್ರೆ ಅದಕ್ಕೆ ಹೋದ್ರೆ. ಡವ್ ಮಾಡ್ತಿರೋ, ಏನೇನು ಡವ್ ಮಾಡ್ತಿರೋ, ಹಬ್ಬ. ಲೇಟ್ ಆಯ್ತೈತೆ. ಈಗ ನಾನು ರೆಡಿ ಆಗ್ತೀನಿ. ಯಾಕೋ ಈ ಅವಲಕ್ಕಿ ಚಿತ್ರಾನ್ನ ತಿನ್ನಕ್ಕೆ ಬೇಜಾರು. ಆ್ಯಕ್ಚುಲಿ ನನಗೆ ಇಷ್ಟ, ಬಟ್ ಇವತ್ತು ಅಷ್ಟೊಂದೇನು ಚೆನ್ನಾಗಾಗಿಲ್ಲ ಅನಿಸ್ತು. ಸ್ವಲ್ಪ ಮೆತ್ತಗಾಗ್ಬಿಟ್ಟೈತೆ, ಬೇಗ ತೆಗಿಬೇಕಿತ್ತು. ನೀನು ತಿಂಡಿನ ಯಾವಾಗ ತಿಂದೆ ಸುಮ್ಮನೆ ಕೂತಿದ್ಯಾ, ನಿಂಗೆ ಇಷ್ಟ ಆಯ್ತಲ್ಲ ಅಂತ. ನಾನು ಕಾರ್ ಸರ್ವಿಸ್ ಬಿಡೋಕೆ ಹೋಗ್ಬೇಕು. ನಡೀರಿ, ಆಯಿತು. ನಾನು ಗಾಡಿ ತಗೊಂಡು ಹೋಗ್ತೀನಿ ಇವತ್ತು. ಬೇಡ ನಡಿ, ನಾನೇ ಹಂಗೆ ಡ್ರಾಪ್ ಮಾಡಂಗೆ. ಆಗಲ್ಲ ಕಣ್ರಿ, ನನಗೆ ಟೈಮ್ ಆಗ್ಬಿಡುತ್ತೆ. ಆಗಲ್ಲ. ಇನ್ನು ಇವನು ಫಸ್ಟ್ ಬಿಟ್ಬಿಟ್ಟು ಬರೋಗಿ. ಈಗ ನಾನು ಈಗ ಹೊರಡ್ತೀನಿ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು. ಹಾಗೆ ಫ್ರೆಂಡ್ಸ್, ಈಗ ನಾನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮತ್ತು ನವೀನ್ JP ನಗರ್ಗೆ ಹೋಗ್ತಾ ಇದ್ದೀವಿ. JP ನಗರ್ಗೆ ಹೋಗ್ತಿರೋ ಅಂಥ ಉದ್ದೇಶ ಏನಂತಂದರೆ, ವಿಜೇತ ವನಿತೆಯರು ಅಂತ ಒಂದಷ್ಟು ಜನ ಮಹಿಳೆಯರು ಸೇರಿ ಈಗ ಕೆಲವೊಂದು ಚಿಕ್ಕದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರಲ್ವ, ಅವ್ರು ಎಲ್ಲರೂ ಕೂಡ ಒಂದೇ ಕಡೆ ಸೇರಿ 2 ದಿನದ ಮಟ್ಟಿಗೆ ಒಂದು ಸ್ಟಾಲ್ ಥರ ಹಾಕ್ತಾ ಇದ್ದಾರೆ. ಸೊ ಇದೇನೆ ನಾನು ಹೇಳಿದ್ದು ವಿಜೇತ ವನಿತೆಯರು ಅಂತ ಅಂದ್ಬಿಟ್ಟು. ಇದು JP ನಗರಲ್ಲಿ ಸ್ಟಾಲ್ನ ಹಾಕಿರುವಂಥದ್ದು. ನೋಡಿ, ಇದೆಲ್ಲ ಮನೆಯಲ್ಲೇ ಮಾಡ್ಕೊತಾ ಇರ್ತಾರೆ. ಅವ್ರದ್ದೇ ಒಂದು ಸ್ಮಾಲ್ ಬಿಸ್ನೆಸ್ ಇರುತ್ತೆ. ಅವರೆಲ್ಲರೂ ಒಟ್ಟಿಗೆ 2 ದಿನದ ಮಟ್ಟಿಗೆ ಒಟ್ಟಿಗೆ ಒಂದೇ ಕಡೆ ಎಲ್ಲವನ್ನ ಸೇಲ್ ಹಾಕ್ತಾರೆ. ಅಲ್ಲಿ ಒಂದು ತುಂಬಾ ರೀಸನಬಲ್ ಪ್ರೈಸ್ಗೆ ಅವರು ಈ ಪ್ರಾಡಕ್ಟ್ಸ್ನೆಲ್ಲ ಸೇಲ್ ಮಾಡ್ತಾರೆ. ಈ ಜೂಟ್ ಬ್ಯಾಗ್ಸ್ ಇರ್ಬೋದು, ಇದರಲ್ಲಿ ಸೈಜ್ ವೇರಿ ಇರೋವಂಥದ್ದು. ಈಗ 1 ತೊಗೊಂಡ್ರೆ 60 ರುಪೀಸ್, 2 ತೊಗೊಂಡ್ರೆ 80 ರುಪೀಸ್ಗೆಲ್ಲ ಸಿಗುತ್ತೆ. ಈ ಥರ ಎಲ್ಲ ಆಫರ್ಸ್ ಇದೆ. ಮತ್ತು ಲ್ಯಾಪ್ಟಾಪ್ಸ್ ಬ್ಯಾಗು, ಸೊ ಈ ಥರ ಲಂಚ್ ಬ್ಯಾಗ್ ಇರ್ಬೋದು, ಪ್ರತಿಯೊಂದು ಕೂಡ ಅವರೊಂದು ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು, ಮತ್ತು ಬ್ಯಾಗ್ಸ್ನ ಇವರಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಮತ್ತು ಈ ಮದುವೆ ಫಂಕ್ಷನ್ಸ್ಗೆ ಫುಲ್ ಒಂದು ಪ್ಯಾಕೇಜಲ್ಲಿ ಅದು ಎಲ್ಲವನ್ನು ಕೊಡೋ ಅಂಥದ್ದು. ಮತ್ತು ನೋಡಿ, ಇಲ್ಲಿ ಹಪ್ಪಳ, ಈ ಫುಡ್ಡಲ್ಲೂ ಕೂಡ ಒಂದಷ್ಟು ಜನ ಹೋಮ್ ಮೇಡ್ ಫುಡ್ಗಳನ್ನ ಸೇಲ್ ಮಾಡೋ ಅಂಥದ್ದು. ಈ ಹಪ್ಪಳ ಇರ್ಬೋದು, ಅದರಲ್ಲೇ ವೆರೈಟಿ ಇದೆ, ನೋಡ್ತಾ ಇರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಸೇಲ್ನ ಮಾಡ್ತಾ ಇದ್ದಾರೆ. ಸೊ ನಾನು ಈ ಥರ ಇನ್ವೈಟ್ ಮಾಡಿದ್ರು. ಓಕೆ, ಹೇಗಿದೆ ಏನು ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಬಂದೆ. ಇಷ್ಟೇ ಅಲ್ಲ, ಇವರಲ್ಲಿ ಜ್ಯುವೆಲ್ರಿ ಕೂಡ ಸೇಲ್ ಮಾಡ್ತಾರೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ಇನ್ನೂ ಅವರು ಸ್ಟಾಕ್ ಎಲ್ಲ ತರಿಸೋದಿತ್ತು. ಶೂಟ್ ನಾನು ಜಸ್ಟ್ ಇದನ್ನ ಒಂದು ಹೆಲ್ಪ್ ಆಗುತ್ತೆ ಅವರಿಗೆ, ನಾನು ಇದೊಂದು ವಿಡಿಯೋ ಮಾಡಿಕೊಡೋದ್ರಿಂದ ಅಂತ ಅಂದ್ಬಿಟ್ಟು ಬಂದೆ. ಮತ್ತು ಇನ್ನೊಂದು ಏನಂತಂದರೆ, ಈ ಸೇಲ್ ಬಂದು 26th 27th 2 ದಿನ ಇರುತ್ತೆ. JP ನಗರಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ ನೋಡಿ, ಆ ರೋಡಲ್ಲೇ ಇರೋವಂಥದ್ದು ಇದು. ಮತ್ತು ಇವರಲ್ಲಿ ತುಂಬಾ ಚೆನ್ನಾಗಿರೋವಂಥ ಡ್ರೆಸ್ಸಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ. ನನಗಂತೂ ಡ್ರೆಸ್ಗಳಂತೂ ತುಂಬ ಯೂಸ್ ಆಗುತ್ತಲ್ವ ನನಗೆ ಡೈಲಿ ಆಫೀಸ್ಗೆ. ಅದಕ್ಕೆ ನೋಡಿದ ತಕ್ಷಣ
ತಕ್ಷಣ ಡ್ರೆಸ್ ಕಡೆ ಗಮನ ಹೋಗುತ್ತೆ. ಬಟ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಪ್ರೈಸಲ್ಲಿ ಇತ್ತು. ಒಂದಷ್ಟು ಕಲೆಕ್ಷನ್ಸ್ನ ನಾನು ಕೂಡ ನೋಡಿದೆ. ಸೊ ಚೆನ್ನಾಗಿತ್ತು, ಕ್ವಾಲಿಟಿ, ಬಟ್ಟೆ ಕ್ವಾಲಿಟಿ ಎಲ್ಲ ಇರ್ಬೋದು, ಮತ್ತು ಕಲೆಕ್ಷನ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಾಟನ್ ಸ್ಯಾರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ಇತ್ತು. ಮತ್ತು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು ಕೆಲವೊಂದು ಸ್ಯಾರೀಸಲ್ಲಿ. ಮತ್ತು ಬ್ಲೌಸ್ ಮೆಟೀರಿಯಲ್ಸು ಎಲ್ಲವೂ ವರ್ಕ್, ಈ ಥರ ಆರಿ ವರ್ಕ್ ಎಲ್ಲ ಮಾಡಿಸಿರುವಂಥ ಬ್ಲೌಸ್ ಮೆಟೀರಿಯಲ್ಸ್ ಇರ್ಬೋದು, ಕಾಂಚಿಪುರಂ ಸ್ಯಾರೀಸ್ ಇರ್ಬೋದು, ಸುಮಾರು ಕಲೆಕ್ಷನ್ಸ್, ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲವೂ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಈಗ ಮನೆ ಕಡೆ ಹೊರಟ್ವಿ. ಸೊ ಫ್ರೆಂಡ್ಸ್, ಈಗ ಬಂದ್ವಿ ಮನೆಗೆ. ಆ್ಯಂಡ್ ಏನಂದರೆ ನನಗೆ ಹೆಣ್ಮಕ್ಳು ಏನಾದರೂ ಮಾಡ್ತಾರೆ ಅಂತ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಮತ್ತು ಸಪೋರ್ಟ್ ಮಾಡಬೇಕಂತ ಅನಿಸುತ್ತೆ. ಯಾಕಂತ ಅಂದರೆ ಎಷ್ಟೋ ಜನಕ್ಕೆ ಅಂದರೆ ಹಿಂದೆ ಇಲ್ಲ, ಇವಾಗ ಇದೆ ಬಿಡಿ, ಫ್ರೀಡಮ್ ಇದೆ, ಹೊರಗಡೆ ಹೋಗಿ ದುಡಿಯೋದಕ್ಕೆ. ಇನ್ನೊಂದಕ್ಕೆ ಕೆಲವು ಹೆಣ್ಮಕ್ಳಿಗೆ ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋದಕ್ಕೆ ಅವಕಾಶ ಇರಲ್ಲ. ಬಟ್ ಏನೋ ಒಂದು ಮಾಡಬೇಕು ಮನೇಲಿ ಅಂತ ಅನಿಸ್ತಾ ಇರುತ್ತೆ. ಅವ್ರ ಮನೇಲೇ ಏನಾದರೂ ಒಂದು ಬಿಸ್ನೆಸ್, ಕೆಲವರು ಸ್ಯಾರಿ ಬಿಸ್ನೆಸ್ ಮಾಡೋದಿರ್ಬೋದು, ಅಥವಾ ಅವರಿಗೆ ಏನಾದರೂ ಟ್ಯಾಲೆಂಟ್ ಇರುತ್ತೆ ಎಷ್ಟೋ ಮಕ್ಕಳಿಗೆ, ಲೈಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಿರ್ಬೋದು, ಅಥವಾ ನೋಡಿ ಈ ಥರ ಕೆಲವ್ರಿಗೆ ಬ್ಯಾಗ್ಸು ಅದು ಇದು ಅಂತ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ. ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ಮನೇಲಿ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಈ ಥರ ಅವರೆಲ್ಲ ಸೇರಿ ಒಂದು 2 ದಿನದ ಮಟ್ಟಿಗೆ ಸ್ಟಾಲ್ ಹಾಕಿ ಅವ್ರ ನೇಮ್ ಇಟ್ಟಿದ್ರಲ್ಲ, ವಿಜೇತ ವನಿತೆಯರು ಅಂತ. ಹೆಸರು ಕೇಳಿದ್ರೇನೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾವು ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹಂಗಂದಾಗ ನಂಗೆ ಅವ್ರು ಕಾಲ್ ಮಾಡಿ ಈ ಥರ ಹೇಳಿದ್ರು, ಈ ಥರ ನಮ್ಮದು ಈ ಥರ ಒಂದು 2 ದಿನಕ್ಕೆ ನಾವು ಸ್ಟಾಲ್ ಆಗ್ತಾ ಇದೀವಿ ಎಲ್ಲರೂ ಸೇರಿ, ಮಹಿಳೆಯರು, ನಿಮ್ಮ ಕಡೆಯಿಂದ ನಮಗೊಂದು ಸಪೋರ್ಟ್ ಬೇಕು, ನೀವು ಈ ವಿಚಾರನ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂದರು. ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಹೋಗಿದ ತಕ್ಷಣ ಬೊಕ್ಕೆ ಕೊಟ್ಟು ರಿಸೀವ್ ಮಾಡಿಕೊಂಡ್ರು, ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಏನೋ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇದು ನೋಡಿ, ಈ ಥರ ಬ್ಯಾಗ್ಸ್ ಎಲ್ಲ ಈ ಥರ ಅವರಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಏನಂತ ಅಂದರೆ ರಿಟರ್ನ್ ಗಿಫ್ಟ್ಸು ಪ್ರತಿಯೊಂದು ಅವ್ರು ಯಾವ ಥರ ಅಂದರೆ ಮ್ಯಾರೇಜ್ ಫಂಕ್ಷನ್ಸ್ಗೆ ಕಂಪ್ಲೀಟ್ ಆಗಿ ಮೆಹಂದಿಯಿಂದ ಹಿಡಿದು ಮೇಕಪ್ ಇಂದ ಹಿಡಿದು ಮತ್ತೆ ಈ ಚಪ್ರ ಫುಲ್ ಪ್ಯಾಕೇಜ್, ಮದ್ವೆ ಅಂದ್ರೆ ಫುಲ್ ಪ್ಯಾಕೇಜ್ನ ಅವ್ರ ಕಡೆಯಿಂದಾನೇ ಇರುತ್ತಂತೆ. ಆ ಥರದ್ದು ಕೂಡ ಅವೈಲೇಬಲ್ ಇದೆ ಈ ವಿಜೇತ ವನಿತೆಯರ ಕಡೆಯಿಂದ. ಸೊ ನಿಜ ವರ್ತಿ ಅಂತ ಅನಿಸ್ತು. ಏನು ಗೊತ್ತಾ, ಒಂದು ಬಿಸ್ನೆಸ್ ಮಾಡೋದಕ್ಕೆ ಇವತ್ತು ಗಂಡು ಮಕ್ಳುಗಳೇ ಎದುರ್ಕೊಳ್ಳೋವಂಥ ಕಾಲದಲ್ಲಿ ಆ ಹೆಣ್ಮಕ್ಳುಗಳು ಧೈರ್ಯವಾಗಿ ಮಾಡ್ತಾರಲ್ಲ, ಅದೊಂದು ಖುಷಿ ಆಗುತ್ತೆ ನೋಡಿ. ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೃಷ್ಣ. ಸೊ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ಸು ಅಷ್ಟೇ, ಮಸ್ತ್ ಸ್ಯಾರಿ ಕಲೆಕ್ಷನ್ಸ್ ಇದೆ ಅವರಲ್ಲಿ. ಅಂಡ್ ಇದು ನೋಡಿ, ಈ ಥರ ಪ್ಯಾಟರ್ನಲ್ಲಿ ನನ್ನ ಹತ್ರ ಇರಲಿಲ್ಲ. ಅವರೊಂದು ಈ ಥರದ್ದು ಕೊಟ್ಟಿದ್ದಾರೆ, ಎಲಿಫೆಂಟ್ ಡಿಸೈನ್ ಬರುತ್ತೆ, ಇಲ್ಲಿ ಕೆಳಗಡೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ. ಮತ್ತು ನೋಡಿ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಲೈಕ್ ಇದು ಕಾಟನ್ ಅಲ್ಲ, ಇದು ಸ್ವಲ್ಪ ಬೇರೆ ಥರ, ನನಗೆ ಎಕ್ಸಾಕ್ಟ್ ಮೆಟೀರಿಯಲ್ ಏನು ಅಂತ ಗೊತ್ತಾಗ್ತದೆ. ಅಲ್ಲಿ ಚೆನ್ನಾಗಿದೆ ಸ್ಯಾರಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಪ್ಯಾಟರ್ನಲ್ಲೆಲ್ಲ ನನ್ನ ಹತ್ರ ಇರಲಿಲ್ಲ. ಬಟ್ ಇಲ್ಲಿ ನೋಡಿ ಫ್ಲವರ್ ಎಂಬ್ರಾಯ್ಡ್ರಿ ವರ್ಕ್, ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಅದೇನು ಕೃಷ್ಣನ್ ಕೊಟ್ಟರು, ಈ ಬಂಟರ್ನ ಅಥವಾ ಏನು ಅಲ್ಲ, ಇದು ಜಸ್ಟ್ ಕೃಷ್ಣ ಅಷ್ಟೇ. ಇಲ್ಲಿ ಹೋಲ್ ಇದೆ. ಚೆನ್ನಾಗಿದೆ, ಆಯ್ತಲ್ಲ. ಎಲ್ಲೋ ರೆಡ್ ಅರ್ಶಿನ ಕುಂಕುಮ ಥರ. ಅರ್ಶಿನ ಕುಂಕುಮನೇ ಅನ್ಸುತ್ತೆ ಅದು. ಅಯ್ಯೋ ಹೌದು ಕಣ್ರಿ, ನಾನು ನೋಡೇ ಇಲ್ಲ. ನಾನು ಇದೇನಪ್ಪ, ಆಮೇಲೆ ಇವರಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಓಪನ್ ಆಗುತ್ತೆ ರಮ್ಮ, ಇದು ತೆಗೆದ್ರೆ. ಹೌದು, ಕುಡೀಲಿ ನೋಡಿ. ನಾ ಏನಿದು ಅಂತಾನೆ ಅರ್ಶಿನ ಕುಂಕುಮ ಸೀರೆ ಜೊತೆಗೆ ಅರ್ಶಿನ ಕುಂಕುಮ ಕೊಟ್ಟಿರೋದು. ಎಷ್ಟು ಕ್ರಿಯೇಟಿವಿಟಿ ಇದೆ, ಎಷ್ಟು ಯುನಿಕ್ ಆಗಿ ಮಾಡಿದ್ದಾರೆ ನೋಡಿ. ಏನಿದು ಕೀ ಬಂಚ ಏನೋ ಕೃಷ್ಣ ಅಷ್ಟೇ ಅಲ್ಲಿ ಫಸ್ಟ್ ನಾನು ನೋಡಿದ್ದು. ಇದೇನೋ ಜಸ್ಟ್ ಒಂದು ಇದ್ರ ತರ ಇದೆ. ಅರ್ಶಿನ ಕುಂಕುಮ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್, ಇದು ಅರ್ಶಿನ ಕುಂಕುಮ ಈ ಸ್ಯಾರಿ ಜೊತೆ ಕೊಟ್ಟಿದ್ದಾರೆ ನೋಡಿ. ಹೆಣ್ಮಕ್ಳು ಟ್ಯಾಲೆಂಟ್ ಅಂತ ಅಂದ್ರೆ ಇದೇನೆ. ಹೆಂಗೆಲ್ಲ ಮಾಡಿ ಕೊಟ್ಟಿದ್ದಾರೆ ನೋಡಿ. ಅದನ್ನ ಓಪನ್ ಮಾಡ್ಬೋದು. ಓಪನ್ ಆಗುತ್ತೆ ಅದು. ಒಂದು ಹೆಣ್ಣಿಗೆ ಇನ್ನೇನು ಬೇಕು ಹೇಳಿ, ಸೀರಿಯಸ್ಲಿ ಅರಿಶಿಣ ಕುಂಕುಮ. ಖುಷಿ ಆಯ್ತು. ಅದು ಒಂಥರ ಭಾಗ್ಯನ ಥರ. ನಂಗೆ ನಿಜ ಅದನ್ನ ಅನ್ಕೊಂಡೇ ಇರಲಿಲ್ಲ ಅದು ಈ ಥರ ಅಂತ ಅಂದ್ಬಿಟ್ಟು.
ನನ್ಗೆ ಯಾಕೆ ಅನಿಸ್ತು ಗೊತ್ತಾ, ಅಲ್ಲೆಲ್ಲ ಅರ್ಶಿನ ತರ ಚೆಲ್ಲಿತ್ತಲ್ಲ ಆ ಕವರ್ ಒಳಗಡೆ. ಸೊ ಅದಕ್ಕೆ ಇದೆಯಲ್ಲ ಅದಕ್ಕೆ ಇಲ್ಲ ನಾನು ಅದಕ್ಕೆ ಅನ್ಕೊಂಡೆ. ಆಮೇಲೆ ಇಲ್ಲೂ ಒಂದು ಬ್ಯಾಗ್ ಇದೆ ನೋಡಿ, ಈ ತರ ಬ್ಯಾಗ್ಸ್ ಕೂಡ ಅವರಲ್ಲಿ ಸಿಗುತ್ತೆ ನೋಡಿ, ಸೈಜ್ ಡಿಫ್ರೆಂಟ್ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂತದ್ದು. ಮತ್ತೆ ಯಾವ್ದಾದ್ರು ಬಿಸ್ನೆಸ್ ಇದ್ರೆ ಅದೇ ತರದ್ ಬ್ಯಾಗ್ಸ್ ಬೇಕು ಅವ್ರ ನೇಮ್ ಸಮೇತ ಅಂದ್ರೆ ಕಸ್ಟಮೈಸ್ಡ್ ಬ್ಯಾಗ್ ಸಿಗುತ್ತಂತೆ. ಫುಲ್ ಎಲ್ಲಾ ತರದ್ರಲ್ಲೂ ನಾವ್ ಹೆಣ್ಮಕ್ಳು ಆಮೇಲೆ ಪ್ರಿಂಟೆಡ್ ನೀವು ಏನ್ ಕೇಳ್ತೀರಾ ಅದು ಅದನ್ನೇ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಅದನ್ನೇ ಚಿನ್ನ ನಾನು ಹೇಳಿದ್ದು. ಹಾ ಇಲ್ಲಿ ನೋಡಿ ಸ್ವೀಟ್ಸ್ ಕೂಡ ಕೊಟ್ಟಿದ್ದಾರೆ. ರಮ್ಯಾಗ ಅಲ್ಲಿ ನೋವಿದೆ ಅಂತೆ, ತಿನ್ನಲ್ಲ. ಸ್ವಲ್ಪ ನಾನು ತಿಂತೀನಿ, ಈಗ ತಿನ್ನಲ್ಲ ಆಮೇಲೆ ತಿಂತೀನಿ. ಇಲ್ಲ ಹೊರಟೋಯ್ತಂತೆ ಅಲ್ಲಿ ನೋವು ಮೊನ್ನೆ. ನಂಗೆ ಈಗ ಸದ್ಯಕ್ಕೆ ಕೊಟ್ನಲ್ಲಿ ಇಲ್ಲ, ಈಗ ಹಾಗಿರೋ ಸ್ವೀಟ್ ತಿನ್ಬೋದು, ತೊಂದರೆ ಇಲ್ಲ. ಸೊ ಸ್ವೀಟ್ ಖುಷಿ ಆಯ್ತು ಅವ್ರು ನಮ್ಮನ್ನ ಇನ್ವೈಟ್ ಮಾಡಿ. ನಾನು ಅವ್ರು ಕಾಲ್ ಮಾಡಿದಾಗ್ಲೇನೆ ನಾನು ಇಲ್ಲ ನಮ್ಗೆ ಹೆಣ್ಮಕ್ಳು ಏನೋ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಸಪೋರ್ಟ್ ಇರುತ್ತೆ, ಬರ್ತೀನಿ ಅಂತಾನೆ ಹೇಳಿದೆ. ಸೊ ಹಾಗಾಗಿ ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಬಿಸ್ನೆಸ್ ಚೆನ್ನಾಗಾಗ್ಲಿ. ಏನೋ ಆಸೆಯಿಂದ ಮಾಡ್ತಾ ಇರ್ತಾರೆ, ಅದು ರೀಚ್ ಆಗ್ಬೇಕು ಜನಕ್ಕೆ, ಒಳ್ಳೇದಾಗ್ಬೇಕಲ್ವಾ. ಮೈಸೂರು ಸುತ್ತಮುತ್ತ ಯಾರಿದ್ದೀರಾ ಒಂದ್ಸಲ ವಿಸಿಟ್ ಮಾಡಿ. 26, 27 ಲೊಕೇಶನ್ ಬಂದು ಜೆ ಪಿ ನಗರ್ ಶನಿದೇವ್ ದೇವಸ್ಥಾನ ಪಕ್ಕ ಬರುತ್ತೆ. ಗೊಬ್ಳಿ ಮರ ನಿಯರ್ ಲೊಕೇಶನ್. ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀವಿ, ನೀವು ಹೇಳಿದ್ರೆ ಅವ್ರು ಲೊಕೇಶನ್ ಶೇರ್ ಮಾಡಿಕೊಡ್ತಾರೆ, ವಿಸಿಟ್ ಮಾಡ್ಬೋದು. ನೀವೇನಾದರೂ ನಂಜನಗೂಡು ಕಡೆ ರೋಡ್ ಕಡೆಯಿಂದ ಹೋದರೆ ನಂಜನಗೂಡು ರಿಂಗ್ ರೋಡಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ಗೆ ಜೆ ಪಿ ನಗರ್ ಕಡೆಗೆ ಒಂದು ರೋಡ್ ಹೋಗುತ್ತಲ್ಲ, ಆ ರೋಡ್ ಸ್ಟ್ರೇಟ್ ಹೋದರೆ ಶನಿದೇವ್ರ ಟೆಂಪಲ್ ಸಿಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ಆಮೇಲೆ ನವೀನ್ ನಿನ್ನೆ ಒಬ್ರು ತುಂಬಾ ಇಷ್ಟುದ್ದ ಟೈಪ್ ಮಾಡಿ ಕಮೆಂಟ್ ಹಾಕಿದ್ರು. ಅವ್ರದ್ದು ಏನಂತ ಅಂದ್ರೆ ಅವ್ರಿಗೆ ಆಲ್ರೆಡಿ 2 ಮಕ್ಳಿದಾರಂತೆ, ಅವರು ವರ್ಕಿಂಗ್, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ವರ್ಕಿಂಗ್. ಅವ್ರ ಮಕ್ಳನ್ನ ಅಮ್ಮನೇ ನೋಡ್ಕೊಂತಿರೋದಂತೆ, ಬೇರೆ ಇಬ್ರು ಆಲ್ರೆಡಿ ಮಕ್ಳಿದ್ದಾರೆ, ಅವ್ರ ಅಮ್ಮನೇ ನೋಡ್ಕೊತಿರೋದಂತೆ ಮಕ್ಳನ್ನ. ಸೇಮ್ ನನ್ನ ಸಿಚುವೇಶನ್, ಇಬ್ರು ವರ್ಕಿಂಗ್ ಇದಾರೆ, ಮಕ್ಳನ್ನ ನೋಡ್ಕೊತಿರೋದು ಅವ್ರ ಅಮ್ಮನೇ. ಏನಂತಂದ್ರೆ ಅವ್ರಿಗೆ ಇನ್ನೂ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿರ್ಲಿಲ್ವಂತೆ. ಸೊ ಈಗ ಅವರು 3ನೇ ಮಗುಗೆ ಕನ್ಸೀವ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್, ಖುಷಿ ವಿಷಯನೇ. ಬಟ್ ಕೆಲಸ ಮಾಡೋರ್ಗೆ, ಕೆಲ್ಸಕ್ಕೆ ಹೋಗೋರ್ಗೆ ಆ 2 ಮಕ್ಳನ್ನ ಬಿಟ್ಟು ಒಬ್ರ ಮೇಲೆ ಡಿಪೆಂಡ್ ಆಗೋದಿರುತ್ತಲ್ಲ, ಅದು ಒಂದು ದೊಡ್ಡ ವಿಚಾರ ಆಗಿರುತ್ತೆ. ಮನೇಲಿ ಏನೋ ಡಿಸ್ಕಷನ್ ಆಗಿದೆ, ಒಬ್ರಿಗೆ ಬೇಕು ಒಬ್ರಿಗೆ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ತಾಯಿ ಅದೊಳಗೆ ಗೊತ್ತು, ಮಕ್ಳನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಸಂಕಟ ಆಗ್ತಿರುತ್ತೆ ಅಂತ. ಬಟ್ ಅಟ್ ದ ಸೇಮ್ ಮಾತ್ರ ಅಲ್ಲ, ತಂದೆಗೂ ಕಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದ್ ಮಗು ಈಗ ಆಲ್ರೆಡಿ 2 months 2.5 months ಇರ್ಬೋದೇನೋ. ಯಾಕೆ ಗೊತ್ತಾ, ಈಗ ನಾವು ನಮ್ಮ ಸಿಚುವೇಶನ್ ನಾವು ನೋಡ್ತಾ ಇರ್ತೀವಲ್ಲ, ಈಗ ಆರಿನ ಮನೆಗೆ ನಿಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬರ್ಬೇಕಾದ್ರೆ ಅವನು ನಮ್ಮ ಕಡೆಗೆ ನೋಡಿ ಹಳ್ಳದಿದೆಯಲ್ಲ, ಆಗ ಸ್ವಲ್ಪ ಸಂಕಟ ಆಗುತ್ತೆ. ನಾವು ಟೈಮ್ ಕೊಡೋದಿಕ್ ಆಗ್ತಿಲ್ಲ ಅನ್ನೋದು, ನಾವ್ ಎಷ್ಟು ನಮ್ಗೆ ಮಕ್ಳನ್ನ ಮಾಡ್ಕೊಂಡು ಅವ್ರನ್ನ ಸಾಕೋದಿಕ್ ಆಗಲ್ಲ, ಅವ್ರಿಗೆ ಫೈನಾನ್ಷಿಯಲಿ ನಾವು ಮಾಡೋದಿಕ್ಕಾಗಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನಾವು ಟೈಮ್ ಕೊಡೋದಿಕ್ಕಾಗಲ್ಲ. ಈಗ ಆಲ್ರೆಡಿ 2 ಮಕ್ಳನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಅಂತ. ಅವ್ರ ಹಸ್ಬೆಂಡ್ ಇರ್ಲಿ ಅಂತ, ಬಟ್ ಇವರು ಇಲ್ಲ ಕಷ್ಟ ಆಗುತ್ತೆ ಬೇಡ ಅಂತ. ಆಮೇಲೆ ಫೈನಲಿ ಒಂದು ಡಿಸಿಷನ್ ತಗೊಂಡು ಟರ್ಮಿನೇಟ್ ಮಾಡ್ಲಿಕ್ಕೆ, ಅಬಾರ್ಟ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು, ಅವ್ರು ಹೇಳಿದ್ದಾರೆ, ನನ್ಗೆ ಗೊತ್ತು ಒಂದು ಮಗು ಜೀವ ತೆಗೆಯೋದು ಅದು ಸರಿ ಅಲ್ಲ ಅಂತ. ಬಟ್ ಆದ್ರೆ ನಾನು ಇರೋ ಪರಿಸ್ಥಿತಿಲಿ ನನಗೆ ಅದಕ್ಕೆ ಆಪ್ಷನ್ನೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೀನಿ ಇವತ್ತು ಹಾಸ್ಪಿಟಲ್ಗೆ. ಆ್ಯಂಡ್ ಏನು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕೂಡ ಇವತ್ತಿದೆ. ಬಟ್ ಈ ಸಿಚುವೇಶನ್ ಅಲ್ಲಿ, ಈ ಪೇನ್ ಅಲ್ಲಿ ನಾನು ಇಷ್ಟು ಉದ್ದ ಕಮೆಂಟಲ್ಲಿನೇ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಂಗೆ ತುಂಬಾ ಭಾರ ಅನ್ನಿಸ್ತಿದೆ ಮನ್ಸು ಅಂತ ಅಂದ್ಬಿಟ್ಟು. ಅವ್ರು ಅಷ್ಟುದ್ದ ಅವ್ರು ಹೇಳಿರೋದ್ರಲ್ಲಿ ನಾನೇನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊ, ಯಾಕಂದ್ರೆ ನಾನು ಅಷ್ಟುದ್ದ ಬಂದಿದ ತಕ್ಷಣ ಗಾಬರಿ ಆಗ್ಬಿಟ್ಟೆ, ಏನಿದು ಇಷ್ಟುದ್ದ ಇದೆಯಲ್ಲ ಅಂತ ಅಂದ್ಬಿಟ್ಟು ಫಾಸ್ಟ್ ಆಗಿ ಓದ್ದೆ. ಸ್ವಲ್ಪ ಏನಾದ್ರೂ ಆ ಕಡೆ ನಾನು ಹೇಳಿರೋದ್ರಲ್ಲಿ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅವ್ರಿಗೆ ನಾನು ಹೇಳೋದಕ್ಕೆ ನಾನು ಹೇಳ್ದೆ, ಯು ಡೋಂಟ್ ವರಿ, ನೀವು ವರಿ ಮಾಡಬೇಡಿ, ಈಗ ಆರಾಮಾಗಿ ರೆಸ್ಟ್ ಮಾಡಿ, ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಅಂತ. ಸೊ ನೆನ್ನೆ ಹಾಕಿದ ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಾಗಿಲ್ಲ. ಬಟ್ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೇಮ್ ಸಿಚುಯೇಷನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೇಮ್ ನೀವೇನು ಹೇಳ್ತಾ ಇದ್ದೀರಾ ಅದೇ ಥರ ಸಿಚುಯೇಷನ್ ನನಗೂ ಕೂಡ. ಫಸ್ಟ್ ಬೇಬಿ ಆದಮೇಲೆ ಸೆಕೆಂಡ್ ಬೇಬಿಗೆ ನಾನು ಕನ್ಸೀವ್ ಆದಾಗ ನನಗೆ ಬೇಡ ಅಂತಾನೆ ಅನಿಸಿದ್ದು. ಮನೇಲೆಲ್ಲ ಮಾಡ್ಕೊಂಬಿಡು, ಇನ್ನೊಂದಾಗಲಿ, ಆ ಕಷ್ಟ ನಮಗೆ ಗೊತ್ತು, ಮಕ್ಳನ್ನ ಸಾಕೋರ್ಗೆ. ಇವ್ರು ಹೇಳಿದ್ರಲ್ಲ ನವೀನ್ ಅವರು, ತಂದೆಗೂ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು, ಆದ್ರೆ ತಂದೆಗಿಂತ ಜಾಸ್ತಿ ಆ ತಾಯಿ ಗೊತ್ತಿರುತ್ತೆ. ಯಾಕಂದ್ರೆ ಸೇಮ್ ಅದೇ ಟೈಮಲ್ಲೂ ಅಷ್ಟೇ ಅವ್ರ ಹಸ್ಬೆಂಡ್ ಹೇಗೆ ಹೇಳಿದ್ರು ಅದೇ ತರ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಮಾಡ್ಕೊಬಿಡೋಣ ಅನ್ನೋ ತರನೇ ಹೇಳಿದ್ರು. ಬಟ್ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ನನ್ನ ತಾಯಿ ಮೇಲೆ ಡಿಪೆಂಡ್ ಆಗ್ಬೇಕು. ನಮ್ಗೆ ಅದು ಕಷ್ಟ ಆಗ್ತಾ ಇರುತ್ತೆ, ಇವಳಿಗೇನೋ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾಳೆ ಅಂತ ಕೆಲವ್ರು ಮಾತಾಡ್ಬೋದು. ಆದ್ರೆ ಇದರಿಂದ ನನ್ನ ತಾಯಿನೂ ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ನನಗೆ ಆ ಟೈಮಲ್ಲಿ
ನಂಗೆ ಬೇಡ ಅಂತಾನೆ ಅನ್ನಿಸ್ತಾ ಇತ್ತು. ನಮ್ಮ ಅಮ್ಮ ಅಕ್ಕ ಎಲ್ಲ ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಇಲ್ಲ ನಂಗೆ ಸಾಕು ಒಂದೇ ಮಗು, ನಾನು ಕೊಡ್ತಿರೋ ಟೈಮ್ಗೆ ಸಾಕು ನನಗೆ ಒಂದೇ ಮಗು, ಇನ್ನೊಬ್ರ ಮೇಲೆ ನಾನು ಡಿಪೆಂಡ್ ಆಗಬೇಕು, ನಮ್ಮಮ್ಮ ಒಬ್ಬರೇ, ಇನ್ಯಾರು ನನ್ನ ಮಗುನ ನೋಡ್ಕೊಳ್ಳಲ್ಲ, ನಮ್ಮಮ್ಮನೇ ಮತ್ತೆ ಕಷ್ಟಪಡಬೇಕು, ನನಗೆ ನಾನು ಕಷ್ಟಪಡೋದು ಅಂದರೆ ನಮ್ಮಮ್ಮ ಕಷ್ಟಪಡ್ತಾರೆ ಅಂದರೆ ಅದು ಇನ್ನೊಂಥರ ಸಂಕಟ ಆಗ್ತಾ ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ. ಅದು ನನಗೆ ನಿಂತ್ಕೊಂಡ್ರು ಸಮಾಧಾನನೇ ಆಗ್ತಾ ಇಲ್ಲ. ನಂಗೆ ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋದೆ. ನಾನು ಹೋಗ್ಬಿಟ್ಟು ಈ ಥರ ಹೇಳಿದೆ, ನನ್ನ ಸಿಚುವೇಶನ್ ಹಿಂಗಿದೆ ಅಂತ ಅಂದ್ಬಿಟ್ಟು. ನೋಡಿ ರಮ್ಯಾ, ಯಾಕಂದರೆ ಎಷ್ಟೋ ಸಲ ಮತ್ತೆ ಮಕ್ಕಳ ಮಾಡ್ಕೊಬೇಕು ಅಂದ್ರೂ ಕೂಡ ಆಗೋದಿಲ್ಲ. ಈ ಥರ ಎಷ್ಟೋ ಜನ ಬೇಡ ಅಂತ ಟರ್ಮಿನೇಟ್ ಮಾಡಿಸ್ಕೊಂಡಿದ್ದಾರೆ, ಅದಾದಮೇಲೆ ಅವ್ರಿಗೆ ಮಕ್ಕಳೇ ಆಗಿಲ್ಲ, ಮತ್ತೆ ಬಂದಿದ್ದಾರೆ ಹಂಗೆ ಹಿಂಗೆ ಅಂತ. ಆ ಟೈಮಲ್ಲಿ ನನಗೆ ಅಳು ಬಂದ್ಬಿಡ್ತು. ಡಾಕ್ಟ್ರ್ ಮುಂದೆ ನಾನು ಫುಲ್ ಹತ್ಬಿಟ್ಟೆ. ಆಗ ಅವ್ರೇಂದ್ರು, ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೆ. ನನಗೆ ಕೆಲಸದಲ್ಲಿ ಅಷ್ಟು ಪ್ರೆಷರು, ಇಲ್ಲಿ ಮಗುಗೆ ಟೈಮ್ ಕೊಡೋದಕ್ಕಾಗಲ್ಲ. ಇನ್ನು ಒಂದು ಮಗುಗೆ ನಾನು ಕರೆಕ್ಟಾಗಿ ಟೈಮ್ ಕೊಟ್ಟು ನಾನು ನೋಡ್ಕೊಳಕ್ಕಾಗ್ತಲ್ಲ, ನಮ್ಮ ಅಮ್ಮನ ಮೇಲೆ ಇಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ದೀನಿ. ಮತ್ತೆ ಸೆಕೆಂಡ್ ಮಗುಗೆ ಈಗ ನೀವೇನು ನಿಮ್ಮ ಮನಸ್ಸಲ್ಲಿ ಏನು ಥಾಟ್ಸ್ ಬಂದಿದೆ ಅದು ನಿಮಗೆ 3ನೇ ಮಗುಗೆ ಅನ್ನಿಸ್ತಾ ಇದೆ. ನನಗೆ 2ನೇ ಮಗುಗೆ ಅನಿಸ್ಬಿಟ್ಟಿತ್ತು. ನನಗೆ ಬೇಡ, ನನಗೆ ಸಾಕು ಒಂದೇ ಮಗು, ನನಗೆ ಮಕ್ಕಳು ಬೇಡ, ನನ್ನ ಕೆಲಸ ಅಲ್ಲಿ ಒತ್ತಡ ಯಾರಿಗೂ ಅರ್ಥ ಆಗಲ್ಲ. ಈ ಕೆಲವೊಂದು ಪರಿಸ್ಥಿತಿಲಿ ಕೆಲವು ಸಲ ಗಂಡಂದಿರೋ ಅರ್ಥ ಮಾಡ್ಕೊಳ್ಳಲ್ಲ. ಅವಳಿಗೆ ಏನೇನು ಆಗ್ತಾ ಇರುತ್ತೆ, ಅವಳು ಮೈಂಡಲ್ಲಿ ಏನು ನೋಡ್ತಾ ಇರುತ್ತೆ, ಅವಳು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅಂದರೆ ಅವಳು ಮಾನಸಿಕವಾಗಿ ಅವಳು ಯಾವ ಥರ ಅವಳ ಮೈಂಡಲ್ಲಿ ಆಗ್ತಾ ಇರುತ್ತೆ ಅನ್ನೋದನ್ನ ಗಂಡ ಕೂಡ ಕೆಲವು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಮನೆಯವರು ಕೆಲವು ಸಲ ರೇಗಾಡ್ಬಿಡ್ತಾರೆ. ಇನ್ನೊಂದು ಬೇರೆ ಸಂಬಂಧಗಳೆಲ್ಲ ಇರ್ತಾರೆ ನೋಡಿ, ಮಗು ದೊಡ್ಡದಾದ್ಮೇಲೆ ಎತ್ಕೊಂಡು ಫೋಟೋ ತಗೊಳ್ಳೋದಕ್ಕೆ, ಸೆಲ್ಫಿ ತಗೊಳ್ಳೋದಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ ಅವ್ರಗಳ ಸಂಬಂಧಗಳು. ಯಾರು ಕೂಡ ಒಂದು ಪ್ರೆಗ್ನೆನ್ಸಿಯಲ್ಲೂ ಕೂಡ ಯಾರು ತಿರುಗಿ ನೋಡೋದಿಲ್ಲ, ಮಗು ಹುಟ್ಟಿದಾಗ್ಲೂ ಕೂಡ ಯಾರು ತಿರುಗಿ ನೋಡೋದಿಲ್ಲ. ಮಗು ದೊಡ್ಡದಾಗಿ ಅದು ಮಾತಾಡೋದಿಕ್ಕೆ ಶುರು ಆದಾಗ ಅವಾಗ ಬಂದು ಎತ್ಕೊಂಡು ಮುದ್ದಾಡೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ. ಫೈನಲಿ ಕಷ್ಟಪಡೋದು ಯಾರು ಹೇಳಿ, ಒಂದು ತಾಯಿಗೆ ಅವಳ ತಾಯಿ ಅಷ್ಟೇ ಆಗೋದು. ಸೊ ಆ ಥರದನ್ನೆಲ್ಲ ನೋಡಿ ನನಗೆ ಹಿಂಸೆ ಅನಿಸ್ಬಿಟ್ಟಿತ್ತು. ಬಟ್ ಡಾಕ್ಟರ್ ನನಗೆ ಆ ಮೂಮೆಂಟಲ್ಲಿ ಕನ್ವಿನ್ಸ್ ಮಾಡಿದ್ರು, ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ನೀವು ನೋಡಿ ಮಾಡ್ಕೊಳ್ಳಿ ಅಂತ ನಾನು ಕನ್ವಿನ್ಸ್ ಆದೆ. ಬಟ್ ಈಗ ನಿಮ್ಮದು 3ನೇ ಮಗು ಆಗಿರೋದ್ರಿಂದ ನೀವು ರೈಟ್ ಡಿಸಿಷನ್ನೇ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ. ಹೌದು, ಅದೊಂದು ದೊಡ್ಡ ಪಾಪ. ಒಂದು 2 ಮಂತ್ಸ್ ಆಗಿದೆ ಮಗುನ ನಾವು ಅದ್ರ ಬಗ್ಗೆ ಮುಂಚೆನೇ ನಾವು ಎಚ್ಚೆತ್ಕೋಬೇಕಿತ್ತು. ಬಟ್ ಆ ಥರ ಆದಾಗ ನಿಮ್ಮ ಪರಿಸ್ಥಿತಿಯಲ್ಲಿ, ಅದರಲ್ಲೂ ನೀವು ವರ್ಕಿಂಗ್ ಅಂತ ಹೇಳ್ತೀರಾ, ನಾನು ಪರ್ಸ್ನಲಾಗಿ ಅನುಭವ ನನಗಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಸರಿಯಾದ ನಿರ್ಧಾರನೇ ತೊಗೊಂಡಿದ್ದೀರಾ. ಒಂದು ಕ್ಷಮೆ ಕೇಳೋಣ ಅದಕ್ಕೆ. ಈ ಥರ ನಾವು ಎಚ್ಚೆತ್ಕೊಳ್ದೆ ಹಿಂಗೆ ಮಾಡ್ಕೊಂಡಿದ್ದಕ್ಕೆ ಅದಕ್ಕೊಂದು ಕ್ಷಮೆ ಕೇಳೋಣ. ಬಟ್ ಹಂಗಂತ ಅಂದ್ಬಿಟ್ಟು ಇದನ್ನ ಮಾಡಿಕೊಂಡು ಮತ್ತೆ ಮುಂದೆ ಸಫರ್ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾರೂ ಬರಲ್ಲ, ಯಾವ ಸಂಬಂಧಿಕರು ಬರಲ್ಲ, ಯಾರೂ ಬರಲ್ಲ. ನಾವು ನಮ್ಮ ಜೊತೆಲಿರೋ ನಮ್ಮ ಗಂಡ ನಾವೇ ನೋಡ್ಕೊಬೇಕು. ಅದರಲ್ಲಿ ಸಹಾಯಿಕೆ ಅಂತ ತಾಯಿ ಆದವಳು ಒಬ್ಳು ಇರ್ತಾಳೆ. ಯಾಕಂದ್ರೆ ಅವಳು ತಡ್ಕೊಳಕ್ ಆಗಲ್ಲ ಕಷ್ಟಪಡೋದನ್ನ. ಮಗಳು ಅವಳು ಹೆತ್ತಿರೋ ಕರಳದು, ಅವಳು ಕಷ್ಟಪಡ್ತಾ ಇದ್ರೆ ಆ ತಾಯಿಗೆ ನೋಡ್ಕೊಂಡಿರೋದಕ್ಕಾಗಲ್ಲ. ಹಾಗಾಗಿ ಅವಳು ಬಂದು ಸಾಕೊಡ್ತಾಳೆ. ಯಾರು ಸಾಕಿಲ್ಲ ಅಂದ್ರು ಆ ತಾಯಿ ಆದವಳು ಬಂದು ಸಾಕ್ತಾಳೆ. ಯಾಕಂದ್ರೆ ನನಗೆ ಇಷ್ಟೊಂದು ಯಾಕೆ ಎಮೋಷ್ನಲ್ ಆಗ್ತಿದ್ದೀನಿ ಅಂತ ಅಂದ್ರೆ, ನಾನು ಅನುಭವಿಸಿದ್ದೀನಿ ಅದನ್ನ. ಪ್ರೆಗ್ನೆನ್ಸಿಲೂ ಕೂಡ ಯಾರು ನನ್ನನ್ನು ತಿರುಗಿ ನೋಡಲಿಲ್ಲ. ಆ ಮಗು ಹುಟ್ಟಿದ ದಿನನೂ ಕೂಡ ಬಂದು ಹಾಸ್ಪಿಟಲ್ಗೆ 5 ನಿಮಿಷ ಬೇರೆದಕ್ಕೆಲ್ಲ ಅವರು ನೋಡ್ಕೊಳಲ್ವಾ, ಇವರು ನೋಡ್ಕೊಳಲ್ವಾ, ಅವ್ರಿಗೆ ಅದು ಮಾಡಲ್ವಾ, ಇದು ಮಾಡಲ್ವಾ ಅಂತ ಕುತ್ಕೊಂಡು ಕೆಲವ್ರು ಕಮೆಂಟ್ ಹಾಕ್ತಾರೆ, ಇನ್ನು ಕೆಲವ್ರು ಕುತ್ಕೊಂಡು ಗಾಸಿಪ್ ಮಾಡ್ತಾರೆ. ಆದರೆ ಅವಳು ಏನು ಪ್ರೆಗ್ನೆಂಟ್ ಆಗಿದ್ದಾಗ ಇರ್ಬೋದು, ಅಥವಾ ಅವಳು ಒಂದು ಮಗುಗೆ ಜನ್ಮ ಕೊಟ್ಟಾಗಿರ್ಬೋದು, ಅವಳನ್ನ ಜಸ್ಟ್ ಆ ಮಗುನ ಬಂದು ಮುದ್ದಾಡ್ಬಿಟ್ಟು ಹೋಗ್ತಾರೆ ಹೊರ್ತು, ಅಥವಾ ಅದ್ರ ಜೊತೆ ಒಂದು ಫೋಟೋ ತಗೊಂಡು ನಾವು ಬಂದಿದ್ವಿ, ಇನ್ನು ಕೆಟ್ಟ ಹೆಸರು ಬರಬಾರ್ದು, ಮಗು ನೋಡೋಕೆ ಬಂದಿಲ್ಲ ಅನ್ನೋ ಉದ್ದೇಶಕ್ಕೆ ಅಂತ ಬಂದು ಫೋಟೋ ತಗೊಂಡು ಬಂದಿದ್ರು ಅನ್ನೋ ಶಾಸ್ತ್ರಕ್ಕೆ ಹೋಗ್ತಾರೆ ಹೊರ್ತು, ಇನ್ಯಾರು ಕೂಡ ಏನು ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ, ಅವಳು ಆರಾಮಾಗಿದ್ದಾಳ, ಅವಳು ಹೆಲ್ದಿ ಆಗಿದ್ದಾಳ, ಹೆಂಗಿದ್ದಾಳೆ ಏನು ಅಂತ ಯಾರೂ ವಿಚಾರಿಸಲ್ಲ. ಆ ಮಗುನೂ ಅಷ್ಟೇ 6 ತಿಂಗಳು ವರ್ಷ ಆಗಕ್ಕೆ ಬಂದರೂ ತಿರುಗೂ ನೋಡೋದಿಲ್ಲ. ಅಲ್ಲಿ ಅದು ಕರ್ತವ್ಯ ಅಲ್ವಾ, ತಾಯಿ ಅದೊಳ್ದು ಮಗಳು ಬಾಣಂತನ ಮಾಡೋದು ಕರ್ತವ್ಯ ಅಲ್ವಾ. ಅವಳು ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಅವಳು ಎಷ್ಟೇ ಕಷ್ಟದಲ್ಲಿ ಬಳಲ್ತಾ ಇರ್ಬೋದು, ಅವಳ ಮೊಮ್ಮಗುನ ಸಾಕ್ಲೇಬೇಕು. ಸೊ ನೀವು ರೈಟ್ ಡಿಸಿಷನ್ ತೊಗೊಂಡಿದ್ದೀರಾ. ನೀವು ಗಿಲ್ಟ್ ಫೀಲ್ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ಅದೊಂದು ಬೇಜಾರಿದೆ, ಅಯ್ಯೋ ನಾನು ಹಿಂಗೆ ತಪ್ಪು ಮಾಡಿಬಿಟ್ಟೆ ಅಂತ. ಬಟ್ ಏನೋ ಆಗೋಯ್ತು ಸಮಯ ಸಂದರ್ಭ. ಬಟ್ ಇನ್ನೊಂದು ಮಗು ಬಗ್ಗೆ ನೀವು ಯೋಚನೆ ಮಾಡದೇ ಇರೋದು ನೀವು ಕರೆಕ್ಟ್ ನಿರ್ಧಾರನೇ ತೊಗೊಂಡಿದ್ದೀರಾ. ಅದು ಅನುಭವಿಸಿರೋರು ಗೊತ್ತಿರುತ್ತೆ. ಸೊ ನೀವು ಅದ್ರ ಬಗ್ಗೆ ಗಿಲ್ಟೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮತ್ತೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನೋ ಆಯಿತು, ಮುಂಚೆನೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಬಟ್ ಅದು ಆಗಿದೆ.
ಬಟ್ ಸ್ಟ್ರಾಂಗ್ ಆಗಿರಿ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಕಷ್ಟ ಸುಖನ ಮಾತಾಡೋರು ಯಾರು ಬರಲ್ಲ, ಹೇಳದ್ನಲ್ಲ, ಜಸ್ಟ್ ಫೋಟೋ ತಗೊಳಕ್ಕೆ, ಮುದ್ದಾಡಕ್ಕೆ, ಮಗು ದೊಡ್ಡವರಾದ್ಮೇಲೆ ಅಷ್ಟೇ ಬರೋದು. ಇನ್ನು ಸಾಕಕ್ಕೆ ಮಾಡಕ್ಕೆ ಕಷ್ಟಪಡಕ್ಕೆ ಯಾವಳು ಬರಲ್ಲ. ಸೊ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಜೀವನ ನಿಮ್ಮ ಲೈಫು ನಿಮ್ಮ ನಿರ್ಧಾರ ತಗೊಳ್ಳಿ, ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೋ ಅದನ್ನ ಮಾಡಿ, ಆಯ್ತಾ. ಸೊ ಅದು ಅನುಭವಿಸಿರೋರಿಗೆ, ಎಷ್ಟೋ ಜನ ಈ ವಿಡಿಯೋ ನೋಡ್ತಿರೋರಿಗೆ ಅನುಭವಿಸಿರ್ತಾರಲ್ಲ ಪ್ರಾಕ್ಟಿಕಲ್ ಆಗಿ, ಅವ್ರಿಗೆ ಅರ್ಥ ಆಗಿರುತ್ತೆ. ಇನ್ನು ಎಲ್ಲ ಈಸಿಯಾಗಿ ಆಗಿರುತ್ತೆ ನೋಡಿ, ಅಂಥವ್ರಿಗೆಲ್ಲ ಅದು ಏನೋ ಅಂತ ಅರ್ಥ ಆಗಲ್ಲ. ನನಗೆ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಒಂಥರ ಏನು ರಕ್ತ ಕುದಿಯುತ್ತೆ ಅಂತಾರಲ್ಲ, ಹಂಗೆ ಆಗ್ಬಿಡುತ್ತೆ, ಎಲ್ಲೆಲ್ಲಿಗೂ ಹೊರ್ಟೋಗ್ಬಿಡುತ್ತೆ. ಸೊ ನಾನು ನಿಮಗೆ ಆ ಕಮೆಂಟ್, ಇಷ್ಟು ಉದ್ದ ಕಮೆಂಟ್ ಮಾಡಿದ್ದೀರಾ, ಅದು ನೋಡಿದಾಗ ನಂಗೆ ಹರ್ಟ್ ಆಯ್ತು. ಅಯ್ಯೋ ಸೇಮ್ ಸಿಚುವೇಶನ್ ಅಲ್ವಾ ಇವ್ರದ್ದು ನಂದು, ನಾನು ಅನುಭವಿಸಿರೋದನ್ನೇ ಇವ್ರು ಇವತ್ತು ಹೇಳ್ಕೊತಾ ಇದ್ದಾರೆ. ನಾನು ಅದನ್ನ ಯಾರ ಹತ್ರನೂ ಹೇಳ್ಕೊಳ್ಲಿಲ್ಲ, ನೀವು ಅದನ್ನ ಕಮೆಂಟಲ್ಲೇ ಹೇಳ್ಕೊಬಿಟ್ಟಿದ್ದೀರಾ. ಅದು ನೋಡಿ ನನಗೆ ತುಂಬ ಇದಂತ ಅನ್ನಿಸ್ತು, ಹಾಗಾಗಿ ಮಾತಾಡಿದೆ. ಮಕ್ಕಳೆಲ್ಲ ಏನಂತಂದರೆ, ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದಾರೆ, ಅಲ್ಲಿ ಅಮ್ಮವ್ರ ಮನೆಯಿಂದ ಎಲ್ಲ ಹೋಗ್ತಾ ಇದ್ರು ಅಂತ. ನಾವು ಇಲ್ಲಿ ಹೋಗ್ಬೇಕಿತ್ತಲ್ಲ, ಓಕೆ ಅಷ್ಟರಲ್ಲಿ ಅವರು ಅಲ್ಲಿ ಮುಗಿಸ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಬಂದೆ. ಅವ್ರು ಇನ್ನೇನೋ ಬರ್ತಾರೆ. ಇವತ್ತು ನಮ್ಮ ಅಮ್ಮನ ಮನೆ ದುರ್ಗಾ ಪರಮೇಶ್ವರಿ ಹಬ್ಬದ್ದು ಜಾತ್ರೆ, ಗ್ರಾಮ ದೇವತೆ ಅಲ್ಲಿ ಜಾತ್ರೆ ಇರೋದ್ರಿಂದ ಇಲ್ಲಿ ತೇರು. ನಿಮಗೆ ಮನೆ ದೇವರು ಅಲ್ಲಿರುವಂಥ ಗ್ರಾಮ ದೇವತೆ, ಅಲ್ಲಿ ಇವತ್ತು ಜಾತ್ರೆ. ನಮ್ಮ ಅಮ್ಮನ ಮನೆ ದೇವ್ರು ಇದೆಯಲ್ಲ, ಅದ್ರದ್ದು ಜಾತ್ರೆ ತೇರಿದೆ. ಸೊ ಅಲ್ಲಿ ಹಬ್ಬ ಥರ ನಮ್ಮಮ್ಮ ಇಲ್ಲೂ ಅಡುಗೆ ಅದು ಇದು ಮಾಮೂಲಿ ವೆಜ್ಜೇನೆ ಅದೆಲ್ಲ ಮಾಡಿದ್ರು. ಸಾಂಬಾರು ಒಂದು ಕೊಟ್ಟು ಕಳಿಸಿ ಸಾಕು ಅಂತ ನಂಗೆ ಈಗ ಅಲ್ಲಿ ಹೋಗೋದಕ್ಕೂ ಕೂಡ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಜಾತ್ರೆ ಆದಮೇಲೆ ನಾಳೆಯಿಂದ ದೇವರು ಪ್ರತಿ ಊರಿಗೂ ಮೆರವಣಿಗೆ ಯಾವ ಊರುಗಳಿಗೆ ಗ್ರಾಮ ದೇವತೆ ಆಗಿರ್ತದೆ ಆ ಗ್ರಾಮಗಳಿಗೆ ಬಂದಾಗ ಮನೆ ಮುಂದೆ ಕೋಳಿ ಕುಯ್ತಾರೋ, ಮರಿ ಹೊಡಿತಾರೋ, ಈ ಥರ ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಇವ್ರ ಮನೆ, ನೆಕ್ಸ್ಟ್ ನಮ್ಮದು ಈ ಶುಕ್ರವಾರ ಇರುತ್ತೆ, ನಮ್ಮದು ಗ್ರಾಮ ದೇವತೆ ಇದು ಜಾತ್ರೆ ಇರುತ್ತೆ. ಅದಾದ್ಮೇಲೆ ಮನೆ ಹತ್ರ ದೇವ್ರು ಬರುತ್ತೆ, ಇಲ್ಲಿ ಕೋಳಿ ಅದು ಇದು ಎಲ್ಲ ಕೊಟ್ಟು. ಈ ಶುಕ್ರವಾರ ನಮ್ಮದು ಜಾತ್ರೆ ಆದರೆ ನಮಗೂ ಹೆಚ್ಚು ಕಡಿಮೆ ಸೋಮವಾರ ಇಲ್ಲ ಮಂಗಳವಾರ ಆ ಥರ ಬರ್ತೇವೆ. ಲಾಸ್ಟ್ ಇಯರ್ ಮಂಡೇ ಬಂತು ದೇವರು ಮನೆ ಹತ್ರ. ನೋಡಬೇಕು. ಸೊ ಈಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ನಾನು ಈಗ ಅಲ್ಲಿಗೆ ಹೋಗಲ್ಲ, ನಮ್ಮಮ್ಮ ಫೋನ್ ಮಾಡ್ತಾರೇನೋ, ಬಟ್ ನಾನು ಇಲ್ಲೇ ಸಾಂಬಾರು ಕೊಟ್ಬಿಡಿ ಅಂತ. ನಿಮ್ಮಮ್ಮ ಫುಲ್ ಹಬ್ಬದ ವಾತಾವರಣದಲ್ಲಿ ಇದ್ದಾರೆ, ಕರೆದು ನಮ್ಮ ಮಗಳನ್ನ ಬಿಟ್ಬಿಟ್ಟು. ಅಯ್ಯೋ ಸುಮ್ಮನಿರಪ್ಪ, ಹಂಗೆಲ್ಲ ಏನಿರೋದಿಲ್ಲ, ನಾವೇ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಳ್ಳೋದು ಬೇಡ. ಏನು ಮಾಡಿದ್ದೀರಾ ಅಡುಗೆ? ನಮಗೆ ಬೇಗ ನಾವು ಬೇಗ ಮಲಗಿಸ್ಬೇಕು ಮಕ್ಕಳನ್ನ. ಇನ್ಮೇಲೆ 9 ಗಂಟೆಗೆಲ್ಲ ಮಲಗಿಬಿಡ್ಬೇಕು. ಅನ್ನಕ್ಕೆ ಇಟ್ಟಿದ್ದೀರಾ? ಸಾಂಬಾರು ತಿರುಗು, ಮುದ್ದೆ ಮಾಡ್ತಾ ಇದ್ದೀರಾ? ಲೈಟ್ ಕಡಲೆಕಾಳು. ನಾನು ಆ್ಯಕ್ಚುಲಿ ಸಾಂಬಾರು ಇಸ್ಕೊಬಿಡೋಣ ಈಗ, ಯಾರು ನನಗೆ ಮೆಟ್ಲು ಹತ್ಕೊಬರೋದೇ ಸೋಂಬೇರಿತನ. ಯಾವಾಗ ಕೊಟ್ಟಿರೋದು ನವೀನ್ ಅದನ್ನ? ಯಾವ ಫಸ್ಟ್ ಪ್ಲೇಸ್ ಕೊಟ್ಟಿರೋದು ಥರ್ಡ್ ಮಾಡವನೆ. ಲೋ ನೀನ್ ಬುದ್ಧಿವಂತನ ದಡ್ಡನ ನೀನು, ನೀನ್ ಫಸ್ಟ್ ಅಲ್ವೇನೋ ನೀನು. ಆ ಕಡೆ ಈ ಕಡೆ ಎರಡು ಕೆರೆ ಹೋಗ್ಬಿಟ್ಟು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬಂದು ಕೊಟ್ರೆ ಅಂತ ಕೊಟ್ಟವ್ರು ಹೇಳ್ಬಿಟ್ಟು ಹೆಂಗ್ ಕವಡ ಹಾಕೋರು ಇವನೆಯ ಫಸ್ಟ್ ಇರೋದ ಆ ಕಡೆ ಬುದ್ಧಿವಂತ ಮಗ. ಫಸ್ಟ್ ಪ್ಲೇಸ್ ಬಂದಿರೋದ ಅವ್ನು ಹಂಗೇನೆ, ಅವ್ನಿಗೆ ಬರೀತಾ ಇರ್ಬೇಕು. ಈಗ ನೆಕ್ಸ್ಟ್ ಅಳದೇನೆ ಅವನು. ಅಥರ್ವ, ನಿನ್ಗೆ ರಕ್ಷಿತಾ ಅತ್ತೆ ಇಷ್ಟನಾ, ಮಮ್ಮಿ ಇಷ್ಟನಾ, ಸೌಮ್ಯ ಮಮ್ಮಿ ಇಷ್ಟನಾ? ತುಂಬಾ ಇಷ್ಟ. ಸುಮ್ಮನೆ ಬಾಬಾ, ತುಂಬಾ ಯಾರಿಷ್ಟ? ರಕ್ಷಿತಾ ಅತ್ತೆನ, ಮಮ್ಮಿನ, ಸೌಮ್ಯ ಮಮ್ಮಿನ? ತುಂಬಾ ಒಬ್ರು ಹೇಳ್ಬೇಕು, ತುಂಬಾ ಇಷ್ಟ. ಅವನಿಗೆ ಡವ್ ಮಾಡ್ತಾ ಇದ್ಯಾ ಹೆಣ್ ಕೊಡ್ಲಿ ಅಂತ? ಏನೋ ನಾಟಕ ಮಾಡ್ತಾ ಇದ್ಯಾ ಅತ್ತೆಗೆ ಮಗಳು ಕೊಡ್ಲಿ ಅಂತ? ಜಾತ್ರೆದ ಬಾಬಾ ಆಫ್ ಮಾಡಿ ಬಾಬಾ. ಏನ್ ಮಾಡ್ತಿದ್ಯಮ್ಮ? ಮುದ್ದೆ ಮಾಡ್ಬಿಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ನಂಗೊಂಚೂರು ಮುದ್ದೆ ನಂಗೆ ಪಲ್ಯ ಇಷ್ಟ ಆ್ಯಕ್ಚುಲಿ.
ಸೊ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ, ಊಟ ಮುಗಿಸ್ಕೊಂಡು ನಾವು ಕೂಡ ನಮ್ಮ ಮನೆ ಕಡೆ ಹೊರಡಬೇಕು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.